ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಇವತ್ತು ನಮ್ಮ ಮನೇಲಿ ತುಂಬಾ ಕಾಯಿ ಇತ್ತು. ಅಂದರೆ ನೆನ್ನೆ ಮೊನ್ನೆ ಎಲ್ಲ ಫುಲ್ ದೇವಸ್ಥಾನಕ್ಕೆಲ್ಲ ಹೊಡೆದಿರೋ ಕಾಯಿ ತುಂಬಾ ಉಳಿದುಬಿಟ್ಟಿತ್ತು. ಸೊ ಹಾಗೆ ಯಾವ್ದಾದ್ರು ಸ್ವೀಟ್ ರೆಸಿಪಿ ಮಾಡೋಣ ಅಂದ್ಕೊಂಡು ಅದನ್ನೆಲ್ಲ ಈ ಥರ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಅಂದರೆ 2 ಕಾಯಿ ಹಾಕಿದ್ದೀನಿ ಇಲ್ಲಿ. ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ. ಅಂದರೆ ನೀವು ಬೇಕಾದ್ರೆ ತುರ್ಕೋಬೋದು, ನಾನು ತುರಿಯೋಕ್ಕೆಲ್ಲ ಟೈಮ್ ಆಗುತ್ತೆ ಅಂದ್ಬಿಟ್ಟು ಆ ಥರ ಪೀಸ್ ಮಾಡ್ಕೊಂಡು ಡೈರೆಕ್ಟ್ ಮಿಕ್ಸಿಲಿ ಹೊಡ್ಕೊಂಡಿದ್ದೀನಿ. ಹಾಗೆ ಒಂದು 3ರಿಂದ 4 ಏಲಕ್ಕಿ ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನ ರುಬ್ಬೋಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇದರಲ್ಲಿ ಕಾಯಿ ಹಾಲು ರೆಡಿ ಮಾಡ್ಕೋಬೇಕು. ಸೊ ಹಾಗಾಗಿ ನೀರು ಹಾಕ್ಕೊಂಡು ನೈಸಾಗಿ ಇದನ್ನ ರುಬ್ಕೊಬರ್ತೀನಿ. ಇವಾಗ ರುಬ್ಕೊಂಡು ಬಂದಿದ್ದೀನಿ, ನೋಡ್ತಿರ್ಬೋದು ಯಾವ ಥರ ಆಗಿದೆ ಅಂತ. ಇವಾಗ ಏನಿಲ್ಲ, ಇದ್ರ ಹಾಲನ್ನ ಸಪ್ರೇಟ್ ಮಾಡ್ಕೊಬಿಡೋಣ. ಸೊ ಹಾಗಾಗಿ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ. ಆ ಬೌಲ್ ಮೇಲೆ ಕಾಟನ್ ವೇಲ್ನ ಹಾಕ್ಕೊಂಡಿದ್ದೀನಿ. ಈ ಬಟ್ಟೆ ಒಳಗಡೆ ಆಲ್ರೆಡಿ ಏನು ರುಬ್ಕೊಂಡಿದ್ದೀವಿ ಕಾಯಿ ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ ನಂತರ ಇದರಲ್ಲಿರುವಂಥ ಕಾಯಿ ಹಾಲು ಏನಿದೆ ಅದನ್ನ ಹಾಲನ್ನ ಸಪ್ರೇಟ್ ಮಾಡ್ಕೊಬಿಡೋಣ. ಈ ಒಳಗಡೆ ಉಳ್ಕೊಳ್ಳುವಂತಹ ವೇಸ್ಟ್ ಏನು ನಮಗೆ ಬೇಡ, ಜಸ್ಟ್ ನಮಗೆ ಬೇಕಾಗಿರೋದು ಹಾಲು ಅಷ್ಟೇ. ಇವಾಗ ಅದನ್ನು ನೀಟಾಗಿ ಹಿಂಡಿ ಸಪ್ರೇಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಕಾಯಿ ಹಾಲನ್ನ ನಾವು ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಸ್ವೀಟ್ಗೋಸ್ಕರ ಶುಗರ್ನ ಹಾಕ್ಕೋತಾ ಇದ್ದೀನಿ. ಇಲ್ಲಿ 3 ಟೇಬಲ್ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಾಂದರೆ ಬೆಲ್ಲ ಕೂಡ ಹಾಕ್ಬೋದು, ಇಲ್ಲಾಂದರೆ ಖರ್ಜೂರ ಏನಿದೆ ಸ್ವೀಟ್ ಖರ್ಜೂರ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಶುಗರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಕೂಡ ಹಾಕ್ಕೋತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಬೇಗ ಗಟ್ಟಿಯಾಗುತ್ತೆ. ಇದು ನಮಗೆ ಸ್ವೀಟ್ ಗಟ್ಟಿ ಆಗಬೇಕಲ್ವ, ಸೊ ಹಾಗಾಗಿ ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಂಡಿದ್ದೀನಿ. ಈ ಹಾಕ್ಕೊಂಡ್ಮೇಲೆ ಒಂದು ಸ್ಪೂನ್ ಸಹಾಯದಿಂದ ಇನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಯಾವುದೇ ಥರ ಗಂಟಿರಬಾರ್ದು, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಏನಿಲ್ಲ, ಇದನ್ನು ಒಂದು ಸ್ಟವ್ ಮೇಲೆ ಇಟ್ಕೊಂಡು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸ್ತಾ ಬರಬೇಕು. ನಾವು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಸ್ವಲ್ಪನೇ ಗಟ್ಟಿ ಆಗ್ತಾ ಬರುತ್ತೆ. ಸೊ ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗ್ಬಿಡಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ತಾ ಬನ್ನಿ. ಮಧ್ಯ ಕೈ ಆಡ್ತಾ ಇರಿ, ಅಡಿಲಿ ತಳ ಅಂಟಿಬಿಡುತ್ತೆ. ಇವಾಗ ನೀವು ನೋಡ್ತಿರೋದು ಫ್ರೆಂಡ್ಸ್, ಇಷ್ಟ ಆದರೆ ಸಾಕು. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಟ್ರೇ ಒಳಗಡೆ ಹಾಕೊಳ್ಳೋಣ ಬನ್ನಿ. ಈ ಟ್ರೇಗೆ ನಾನು ಆಲ್ರೆಡಿ ತುಪ್ಪನ ಅಪ್ಲೈ ಮಾಡಿಟ್ಟಿದ್ದೀನಿ. ಅಂದರೆ ತುಪ್ಪದ ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ತುಪ್ಪ ಹಾಕಿಲ್ಲ ಅಂದ್ರೂ ಈಸಿಯಾಗೇ ಬರುತ್ತೆ, ಇನ್ನು ಇದು ಮಾಡೋಕ್ಕೆ ಹೋಗ್ಬಿಡಿ. ನೀವು ಊಟದ ಬಾಕ್ಸು ಇಲ್ಲ ಯಾವುದಾದ್ರು ಬೌಲು ಏನಕ್ಕಾದರೂ ಹಾಕೋಬೋದು, ಟ್ರೇಗೆ ಹಾಕಬೇಕು ಅಂತೇನಿಲ್ಲ. ಇವಾಗ ನಾವು ಆಲ್ರೆಡಿ ಏನು ಕೊಕೊನಟ್ ಪುಡ್ಡಿಂಗ್ ರೆಡಿ ಮಾಡಿದ್ವಿ ಅದನ್ನ ಈ ಟ್ರೇ ಒಳಗಡೆ ಹಾಕ್ಕೊಬಿಡೋಣ. ನೋಡ್ತಿರ್ಬೋದು ನೀವು ಯಾವ ಥರ ರೆಡಿ ಆಗಿದೆ ಅಂತ. ಇಷ್ಟೊಂದು ತೆಳಗಿದೆ ಹೆಂಗಪ್ಪ ಇದು ಅಂತ ಹೇಳಿದ್ರೆ, ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಇದು ಆರೋದ್ಮೇಲೆ ಗಟ್ಟಿನೇ ಆಗುತ್ತೆ. ಯಾಕಂದರೆ ಇದು ಸ್ಮೂತಾಗೇ ಇರಬೇಕು ಈ ಕೊಕೊನಟ್ ಪುಡ್ಡಿಂಗ್ ಅನ್ನೋದು. ಸೊ ಈ ಥರ ಮಾಡ್ಕೊಂಡಿದ್ದೀವಿ. ಇವಾಗ ಇದನ್ನು ಒಂದು 2 ಸಲ ಟ್ಯಾಪ್ ಮಾಡಿದ್ರೆ ಕೆಳಗಡೆ ಏನಾದ್ರು ಬಬಲ್ ಟೈಪ್ ಇದ್ದರೆ ಅದು ಹೋಗುತ್ತೆ. ಇವಾಗ ಇದ್ರ ಮೇಲ್ಗಡೆ ಡೆಕೋರೇಟ್ಗೆ ಅಂದ್ಬಿಟ್ಟು ನಾನು ಪಿಸ್ತಾ ಮತ್ತು ಗೋಡಂಬಿನ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೀವು ಏನು ಬೇಕಾದರೂ ಇನ್ನೂ ಆ್ಯಡ್ ಮಾಡ್ಕೋಬೋದು. ಪಿಸ್ತಾ ಹಾಕೋದ್ರಿಂದ ಗ್ರೀನಿಶಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಪಿಸ್ತಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಇದನ್ನು ಇಲ್ಲ ಅಂದ್ರೂ ಒಂದು 2 to 3 hours ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. 2 to 3 hours ಆದಮೇಲೆ ನೋಡ್ತಿರ್ಬೋದು ಯಾವ ರೀತಿ ಸುತ್ತ ಅಂದರೆ ಬಿಟ್ಕೋತಿದೆ ಅಂತ. ಈಸಿಯಾಗಿ ಬರುತ್ತೆ ಅಂತ ಇದಕ್ಕೆ ಹೇಳಿದ್ದು ನಾನು. ಇವಾಗ ಏನಿಲ್ಲ, ಇದು ಗಟ್ಟಿಯಾಗಿದೆ. ನಮ್ಗೆ ಯಾವ ಥರ ಪರ್ಫೆಕ್ಟಾಗಿ ಬೇಕು ಆ ಥರ ರೆಡಿಯಾಗಿದೆ. ಇವಾಗ ಏನಿಲ್ಲ, ಒಂದು ಪ್ಲೇಟ್ನ ತಗೊಂಡು ಅದ್ರ ಮೇಲ್ಗಡೆ ಇದನ್ನು ದಬಾಕೋದಷ್ಟೇ. ನೋಡಿ ಫ್ರೆಂಡ್ಸ್, ಇವಾಗ ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ. ಈಗ ಮತ್ತೆ ಉಲ್ಟಾ ಮಾಡೋಣ ಇದನ್ನು. ಈಗ ನೋಡ್ತಿರ್ಬೋದು ನಾವು ಹಾಕಿರೋ ಪಿಸ್ತಾ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟೇಸ್ಟ್ ಮಾಡಿ ಮತ್ತೆ ನೀವೇ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿ ಬರುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ, ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಇಷ್ಟು ಒಳ್ಳೆ ಸ್ವೀಟ್ ಮಾಡ್ಕೋಬೋದು ಅಂದರೆ ಯಾಕೆ ಮಿಸ್ ಮಾಡ್ಕೋತೀರಾ? ಒಂದು ಸಲ ಮಾಡಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.